ನಮಸ್ಕಾರ. ವಾಯ್ಸ್ ಆಫ್ ಕರ್ನಾಟಕ ವಾರ್ತೆಗಳಿಗೆ ಸ್ವಾಗತ. ನಾನು ನಿರೂಪಕಿ ಅನುಪಮಾ. ಹಸಿದವರ ಪಾಲಿನ ಅನ್ನದಾತರು, ಅನಾಥರ ಪಾಲಿನ ರಕ್ಷಕರು, ವಿಧವೆಯರು, ವಯೋವೃದ್ಧರ ಆಶ್ರಯದಾತರು, ಬುದ್ಧಿಮಾಂತ್ಯರ ಪಾಲಿನ ಬಂಧುಗಳು ನಿಜಪ್ಪ ಹಿರೇಮನಿ ಮತ್ತು ಸಂಗೀತಾ ಹಿರೇಮನಿ ದಂಪತಿ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕೃಪಾ ಆರೋಗ್ಯ ಮತ್ತು ಸೇವಾ ಸಂಸ್ಥೆ ಬ್ಲೆಸ್ಸಿಂಗ್ ಚಿಲ್ಡ್ರನ್ಸ್ ಓಲ್ಡ್ ಏಜ್ ವಿಡೋಸ್ ಮೆಂಟಲ್ ರಿಟೈರ್ಡ್ ಹೋಮ್ ಆಶ್ರಮ ನಡೆಸುತ್ತಿರುವ ನಿಜಪ್ಪ ಹಿರೇಮನಿ ಅವರ ಸೇವೆಗೆ ಸಂದಿವೆ 10 ಹಲವು ಪ್ರಶಸ್ತಿಗಳು. ಅವರು ಎಂದೂ ತಾವು ಮಾಡುವ ಕೆಲಸಗಳಿಗೆ ಪ್ರಚಾರವನ್ನು ಬಯಸಿದವರಲ್ಲ. ಆದರೆ ಒಂದು ಸಾಮಾಜಿಕ ಕಾರ್ಯ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನುವ ಆಶಯದಿಂದ ಯಾರೋ ಒಬ್ಬರು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವರದಿ ಮಾಡಿದಾಗ ಅಷ್ಟೇ ನಯವಿನಯದಿಂದ ಹರ್ಷಪಟ್ಟವರು ನಿಜಪ್ಪ ಹಿರೇಮನಿ ಮತ್ತು ಸಂಗೀತಾ ಹಿರೇಮನಿ ದಂಪತಿಗಳು. ಕಳೆದ 15 ವರ್ಷಗಳಿಂದ ಸತತವಾಗಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲೂ ನಿಜಪ್ಪ ಹಿರೇಮನಿ ಮತ್ತು ಸಂಗೀತಾ ಹಿರೇಮನಿ ದಂಪತಿಗಳು ಕಾರ್ಯನಿರತರಾಗಿದ್ದು, HIV ಪೀಡಿತರಿಗೆ ನಿಮ್ಮೊಂದಿಗೆ ನಾವು ಇರುತ್ತೇವೆ, ಧೈರ್ಯದಿಂದ ಬದುಕು ಸಾಗಿಸಿ ಅನ್ನುವ ಅಭಯ ಹಸ್ತ ನೀಡಿದ್ದಲ್ಲದೆ ಎಷ್ಟೋ ಜನ ಹಸಿದವರಿಗೆ ರಜನಿಕಮಲ ಊಟದ ಮನೆಯಿಂದ ಪ್ರತಿದಿನ ರಾತ್ರಿಯ ವೇಳೆ ಊಟ ಕೊಡುವ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಬಹಳಷ್ಟು ಜನರಿಗೆ ತಿಳಿದಿರದ ವಿಷಯವಾಗಿದೆ. ತಮ್ಮ ಊರಿನಲ್ಲಿ ಯಾರೂ ಕೂಡ ಹಸಿದು ಮಲಗಬಾರದು ಅನ್ನುವ ಉದ್ದೇಶದಿಂದ ನಿತ್ಯವೂ ನೂರಾರು ಜನರಿಗೆ ಬಸ್ ನಿಲ್ದಾಣ, APMC, ಸರ್ಕಾರಿ ಕಚೇರಿಗಳ ಕಟ್ಟೆಯ ಮೇಲೆ ಹಾಗೂ ಮಾರುಕಟ್ಟೆಯ ಅಂಗಡಿಗಳ ಕಟ್ಟೆಗಳ ಮೇಲೆ ಮಲಗಿದ ಎಷ್ಟೋ ಜನರಿಗೆ ಹಾಗೂ ಮಾನಸಿಕ ಅಸ್ವಸ್ಥರಿಗೆ ಅಷ್ಟೇ ಅಲ್ಲದೆ ಪರ ಊರುಗಳಿಗೆ ಹೊರಟು ತಡರಾತ್ರಿ ಬಸ್ಸು ಸಿಗದೆ ಅಥಣಿ ಪಟ್ಟಣದಲ್ಲಿ ಉಳಿದುಕೊಳ್ಳುವ ಅನಿವಾರ್ಯತೆಗೆ ಸಿಲುಕಿ ರಸ್ತೆ ಪಕ್ಕದಲ್ಲಿ ಅಥವಾ ಬಸ್ ನಿಲ್ದಾಣದಲ್ಲಿ ಮಲಗುವ ಪ್ರಯಾಣಿಕರಿಗೂ ಉಚಿತ ಊಟ ಕೊಡುವ ಪುಣ್ಯದ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಕಳೆದ 15 ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವ ನಿಜಪ್ಪ ಹಿರೇಮನಿ ಅವರ ಸಾಮಾಜಿಕ ಸೇವೆ ಎಲೆ ಮರೆಯ ಕಾಯಿಯಂತೆಯೇ ಉಳಿದಿದ್ದು, ಈಗಾಗಲೇ 10 ಹಲವು ಸಂಘ ಸಂಸ್ಥೆಗಳು ಮತ್ತು ಅಥಣಿ ತಾಲೂಕು ಆಡಳಿತ ಹಾಗೂ ಬೆಳಗಾವಿ ಜಿಲ್ಲಾ ಆಡಳಿತ ಇವರನ್ನು ಗುರುತಿಸಿ ಗೌರವಿಸಿದ್ದು, ಹೆಚ್ಚಿನ ಪ್ರೇರಣೆ ಈ ದಂಪತಿಗಳಿಗೆ ಸಿಗುವಂತಾಗಲಿ ಅನ್ನುವುದು ವಾಯ್ಸ್ ಆಫ್ ಕರ್ನಾಟಕ ತಂಡದ ಆಶಯವಾಗಿದೆ. ಪ್ರತಿಕ್ಷಣದ ನಿಷ್ಪಕ್ಷಪಾತ ಹಾಗೂ ಸತ್ಯನಿಷ್ಠ ವರದಿಗಳಿಗಾಗಿ ವೀಕ್ಷಿಸಿ ವಾಯ್ಸ್ ಆಫ್ ಕರ್ನಾಟಕ. ಇದು ಕನ್ನಡಿಗರ ಧ್ವನಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.